ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್. ವಿಜಯ ಗರ್ಜನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಹಿಂದಿನ ಸಂಚಿಕೆಯಲ್ಲಿ ನಾಮದೇವ ಮಹಾರಾಜರ ಹುಟ್ಟು, ಬಾಲ್ಯ, ಅವರ ಬದುಕು, ಅವರ ಬದುಕಿನ ಹಾದಿ ಜಗತ್ತಿಗೆ ಯಾವ ರೀತಿಯ ಒಂದು ಸಂದೇಶ, ಸಾತ್ವಿಕ ಸಮಾಜ ನಿರ್ಮಾಣ ಮಾಡೋದಕ್ಕೆ ಅವ್ರು ನೀಡಿದಂಥ ಒಂದು ಸಂದೇಶ ಏನು ಅನ್ನೋದನ್ನು ಹೇಳಿದ್ದೆ. ಅದರ ಜೊತೆಗೆ ಅವರು 80 ವರ್ಷಗಳ ಕಾಲ ಈ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನ ಮುಡಿಪಿಟ್ಟು ಅವರು ತಮ್ಮ 80ನೇ ವರ್ಷಕ್ಕೆ ಸಜೀವ ಸಮಾಧಿ ತಗೊಂಡಿದ್ದು ಕೂಡ ಹೇಳಿದ್ದೆ. ಅದರ ಮುಂದಿನ ಭಾಗವೇ ಇವತ್ತಿನ ಈ ಸಂಚಿಕೆ. ಈ ಸಂಚಿಕೆಯಲ್ಲಿ ನಮ್ಮದೇ ಮಾಡಿದಂಥ ಪವಾಡಗಳ ಹಿಂದಿನ ಸಂದೇಶ, ಅದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಗೆಳೆಯರೆ, ಹಿಂದಿನ ಸಂಚಿಕೆಯನ್ನು ನೋಡಿದಂಥ ಕೆಲವು ಜನ ಸಂತರು ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಗೊಳಿಸಿದರು. ಅವರು ಆಕ್ಷೇಪಣೆ ವ್ಯಕ್ತಗೊಳಿಸಿದೆ ಅಂತ ತಪ್ಪಲ್ಲ, ಯಾಕಂದ್ರೆ ಅದು ನಮ್ಮ ಮೇಲಿಟ್ಟಿರೋ ಒಂದು ಅಭಿಮಾನ, ಕಾಳಜಿ, ಕಳಕಳಿ ಅಂತ ತಿಳ್ಕೊತೀನಿ. ಒಂದು ಮಾರ್ಗದರ್ಶನ ನೀಡ್ಯಾರ ಅವ್ರು ಹೇಳಿದ್ದು ಏನು ಅಂತಂದ್ರೆ, ಈ ನಾಮದೇವ ಮಹಾರಾಜರ ಬಾಲ್ಯದಲ್ಲಿ ಶಿವಲಿಂಗಕ್ಕೆ ಊಟ ಮಾಡಿಸಿದ ಅನ್ನೋ ವಿಷಯವನ್ನ ನಾನು ಹೇಳಿದ್ದೆ ಅಲ್ವಾ. ಆ ಬಗ್ಗೆ ಇವರು ಆಕ್ಷೇಪಣೆ ಮಾಡಿದ್ರು. ಎಲ್ಲ ವಿಠಲನಿಗೆ ಊಟ ಮಾಡಿಸಿದ್ರು ಅಂತ ಅನ್ನೋ ಮಾತನ್ನು ಮಾತಾಡಿದ್ರು. ಈ ಒಂದು ವಿಷಯವನ್ನ ನಾನು ಪ್ರಸ್ತುತಪಡಿಸುವಾಗ ನಿಮಗೆ ಗೊತ್ತಿರಬಹುದು, ಹೇಳಿದ್ದೆ ನಾನು. ಗುಮಾನದಲ್ಲಿ ಪ್ರಕಟವಾದಂಥ ಒಂದು ಹಿಂದಿ ಪುಸ್ತಕದ ಅನುಸಾರ ಅಲ್ಲಿ ಪ್ರಕಟವಾದಂತೆ ನಾನು ನೋಡಿದಾಗೆ ಅಂಥದ್ದು ಇದು ಒಂದು ನಾನು ಈ ಒಂದು ಘಟನೆಯನ್ನ, ಈ ಸನ್ನಿವೇಶವನ್ನು ನಾನಲ್ಲಿ ಹೇಳಿದ್ದೆ. ಆದರೂ ಕೂಡ ಅವ್ರು ಒಂದು ಆಕ್ಷೇಪಣೆ ಸಲ್ಲಿಸ್ಯಾರ. ಈ ಆಕ್ಷೇಪಣೆ ಸಲ್ಲಿಸಿದ್ದಕ್ಕೆ ನಾನು ಅವ್ರಿಗೆ ಸ್ಪಷ್ಟೀಕರಣ ಕೊಡಬೇಕಾದದ್ದು ನನ್ನ ಧರ್ಮ, ಕರ್ತವ್ಯ ಕೂಡ ಅಲ್ವಾ. ಗೆಳೆಯರೆ, ಈ ಒಂದು ಪುಸ್ತಕ ಎಲ್ಲಿಂದ ಆಯ್ದದ್ದು ಅಂದ್ರೆ, ಸಂಕ್ಷಿಪ್ತ ಇತಿಹಾಸ ಶಿರೋಮಣಿ ಭಗತ್ ನಾಮಜವಳಿ ಅಂತ ಪುಸ್ತಕ. ಸಂಕ್ಷಿಪ್ತ ಇತಿಹಾಸ ಶಿರೋಮಣಿ ಭಗತ್ ನಾಮದೇವಜಿ ಅನ್ನೋ ಒಂದು ಪುಸ್ತಕದಿಂದ ಪುಟ ಸಂಖ್ಯೆ 1. ಇದನ್ನ ಪ್ರಕಾಶನಗೊಳಿಸಿದವರು ಶ್ರೀ ನಾಮದೇವ ದರ್ಬಾರ್ ಕಮಿಟಿ. ಇದು ನೋಂದಾಯಿತ ಕಮಿಟಿ. ಇನ್ನು ಇದರ ವಿಳಾಸ ನಾಮದೇವ ನಗರ, ಘುಮಾನ್, ಗುರುದಾಸ್ಪುರ ಜಿಲ್ಲೆ. ಆ ಬಳಿಕ ತಮ್ಮ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೇನೆ ನಾನು. ನಾಮದೇವ ಮಹಾರಾಜರ ಕೇವಲ ವಿಠಲನ ಭಕ್ತರ ಮಾತ್ರ ಆಗಿರಲಿಲ್ಲ, ಶಿವನ ಭಕ್ತರು ಹೌದು. ಅದಕ್ಕೆ ನಿದರ್ಶನ ಹೇಳೋದಾತಂದ್ರೆ, ಈ ಮಹಾರಾಷ್ಟ್ರದಲ್ಲಿರುವ ಅವಂಡೆ ನಾಗನಾಥ ಸ್ವಾಮಿ ದೇವಸ್ಥಾನ, ಅಲ್ಲಿ ನಡೆದಂತ ಒಂದು ಘಟನೆ. ನಾಮದೇವ ಮಹಾರಾಜರ ಒಂದು ಭಕ್ತಿಯ ಶಕ್ತಿಗೆ, ಇವರ ಭಕ್ತಿಗೆ ದೇವಸ್ಥಾನದ ಗರ್ಭಗುಡಿಯೇ ಹೊರಳಿತ್ತು, ತಿರುಗಿತ್ತು. ಇದನ್ನೆಲ್ಲ ನೋಡಿದಾಗ ಇವರು ಕೇವಲ ಪಾಂಡುರಂಗನ ಭಕ್ತರ ಮಾತ್ರ ಅಲ್ಲ, ಶಿವಭಕ್ತರು ಹೌದು ಅಂತನ್ನೋದು ಗೊತ್ತಾಗ್ತದೆ. ಇನ್ನು ಈ ನಮ್ಮ ಆಕ್ಷೇಪಣೆಗೊಳಿಸಿದಂಥ ಸಂತರ ಬಗ್ಗೆ ನಮಗೆ ಒಂದು ಪ್ರೀತಿ. ಯಾಕಂತಂದ್ರೆ ಅವರು ನನ್ನ ಮೇಲಿಟ್ಟಿರುವ ಕಾಳಜಿಯಿಂದ ನನಗೊಂದು ಮಾರ್ಗದರ್ಶನ ಮಾಡಿದ. ಅದಕ್ಕೆ ಈ ಸಂತರಿಗೆಲ್ಲ ನನ್ನ ಹೃದಯಾಳದಿಂದ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಸಂಚಿಕೆಯನ್ನು ಮುಂದುವರ್ಸೋಣ. ಗೆಳೆಯರೆ, ನಾಮದೇವ ಮಹಾರಾಜರ ತಮ್ಮ ಬಾಲ್ಯದಲ್ಲೇ ಶಿವಲಿಂಗಕ್ಕೆ ಊಟ ಮಾಡಿಸಿದಂತ ಮಾತನ್ನ ನಾ ಹೇಳಿದ್ದೆ.
ವಿಚಾರ ಏನೇ ಇರಲಿ. ಆದ್ರೆ ಅವರು ವಿಠ್ಠಲನು ಕೂಡ ಊಟ ಮಾಡಿಸಿದರು ಪಾಂಡುರಂಗ ವಿಠ್ಠಲನಿಗೆ. ವಿಠ್ಠಲ ಪಾಂಡುರಂಗ ನೀವು ತಾಯಿ ಅಂತ ಕರೆದಾಗ ವಿಠಾಯಿ ಆಗಿ ಬರ್ತಾನ, ತಂದೆ ಅಂತ ಕರೆದಾಗ ವಿಠೋಬಾಗಿ ಬರ್ತಾನ. ನೀವು ಯಶೋಧಾಳಂತೆ ಯಶೋಧಿ ಅಂತೆ ನೀವು ಮಮತೆಯಿಂದ ಕರೆದಾಗ ಬಾಲಕೃಷ್ಣನಾಗಿ ಓಡಿ ಬಂದು ನಿಮ್ಮ ತೊಡೆ ಇರ್ತಾನ. ಯಥಾಭಾವೋ ತಥಾ ದೇವ. ಯಾವ ಭಾವದಿಂದ ನೀವು ಕರೀತಿರೋ ಆ ಭಾವದಿಂದ ಪ್ರಕಟಕನ ಭಗವಂತ ಅಲ್ವಾ. ಇಲ್ಲಿ ಜಗತ್ತಿನ ಕಾಯುವಂತವ ಪಾಂಡುರಂಗ ವಿಠಲ, ಜಗತ್ತಿಗೆ ತಾಯಿ ಸ್ವರೂಪವ. ಅವನಿಗೆ ತಾಯಿಯಾಗಿ ನಮ್ಮದೇವರು ಊಟ ಮಾಡಿಸ್ಯಾರ ಅಂತಂದ್ರೆ ಎಂಥ ವಿಷಯ ಇದು, ಅದ್ಭುತ, ಅನನ್ಯ, ಅವರ್ಣನೀಯ ಇದು. ಗೆಳೆಯರೇ, ಇದನ್ನೆಲ್ಲ ನೋಡಿದಂಥ ಸಂತರು ನಮ್ಮದೇ ಮಹಾರಾಜರಿಗೆ ಕೇಳ್ತಾರ, ನಮ್ಮದೇವ ನಾವು ಕೂಡ ಸಂತರು, ಎಂಥ ಪುಣ್ಯನಿಂದ ಭಗವಂತನಿಗೆ ಊಟ ಮಾಡಿಸೋದು, ಇಂಥ ಸೌಭಾಗ್ಯ ಸಿಗ್ತಲ್ಲ, ಇದಕ್ಕೆ ಕಾರಣ ಏನು, ಇದರ ರಹಸ್ಯ ಏನು ಅಂತ ಕೇಳ್ತಾರ. ನಾಮದೇವ್ ಮಹಾರಾಜ್ ಹೇಳ್ತಾರ, ಜನ್ಮೋ ಜನ್ಮಿ ಆಮ್ ಹಿ ಬಹು ಪುಣ್ಯ ಕೇಳಿ ತೆವಾ ಯಾ ಬಿಟ್ಟಲೆ ಕೃಪಾ ಕೇಳಿ ಅಂತಾರ. ಅಂದ್ರೆ ಜನ್ಮ ಜನ್ಮಗಳಿಂದಲೂ ನಾ ಮಾಡಿದ ಬಹಳ ಪುಣ್ಯದಿಂದ ವಿಠ್ಠಲ ಕೃಪಾ ಮಾಡಿದ. ಇದನ್ನ ಕೇಳಿದಂತ ಜ್ಞಾನೇಶ್ವರನ ತಂಗಿ ಮುಕ್ತಾಬಾಯಿ ಅನ್ನಿಗೆ ಹೇಳ್ತಾಳೆ ಜ್ಞಾನೇಶ್ವರಗೆ, ಅನ್ನ ನಾಮದೇವ ಮಹಾರಾಜರ ಆಧ್ಯಾತ್ಮಿಕ ಜ್ಞಾನದ ಅನರ್ಘ್ಯ ರತ್ನ, ಆ ರತ್ನದ ಮೇಲೆ ಕೊಂಚ ದುರ್ಕೊಂತೈತಿ ಅಹಂಕಾರದ ಕೂಡ, ಅದನ್ನ ತೆಗಿಬೇಕು. ಅದನ್ನ ತೆಗೆದ್ರೆ ಇಡೀ ಜಗತ್ತನ್ನ ಬೆಳಗುವಂತ ಒಂದು ಅಪೂರ್ವ ಮಣಿ, ಅದು ಅಪೂರ್ವ ರತ್ನಾಕರ ಅಂದಾಗ ಈ ಜ್ಞಾನೇಶ್ವರ ಮಹಾರಾಜರ ಮೊಗಳನಿಗೆ ನಕ್ಕೊಂತ ಹೇಳ್ತಾರೆ, ತಂಗಿ ಅದಕ್ಕೆ ಅಕಾಲ ಕೂಡಿ ಬಂದ ಈಗ, ಇನ್ನು ಅವರ ಜಗತ್ತಿಗೆ ಅವರ ಜ್ಞಾನ ಸೂರ್ಯನಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೊಂದು ಕಾಲನೂ ಕೂಡಿ ಬರ್ತೈತಿ. ಈ ಸಂತರಲ್ಲಿ, ಈ ಪಾಂಡುರಂಗನ ಭಕ್ತರಲ್ಲಿ ಗೋರಾ ಕುಂಬಾರನು ಒಬ್ಬ. ಗೋರಾ ಕುಂಬಾರ ಒಂದು ಸಲ ಈ ಸಂತರಿಗೆಲ್ಲ ಮನೆಗೆ ಊಟಕ್ಕೆ ಆಹ್ವಾನ ಮಾಡಿರ್ತಾನೆ, ಆಮಂತ್ರಣ ಕೊಟ್ಟಿರ್ತಾನೆ. ಸರಿ, ಎಲ್ಲ ಸಂತರು ಹೋಗ್ತಾರ. ಅದ್ರಾಗ ನಾಮದೇವ್ ಮಹಾರಾಜರು ಇದ್ರು, ಜ್ಞಾನೇಶ್ವರ ಮಹಾರಾಜರು ಇದ್ರು. ಸಂತೃಪ್ತಿಯಾಗಿ ಊಟ ಮಾಡ್ತಾರ. ಊಟ ಮಾಡಿದ ಬೆಳಕಿಂದ ಜ್ಞಾನೇಶ್ವರ ಮಹಾರಾಜರು ಕೇಳ್ತಾರ ಗೋರಾಗ, ಗೋರ ನೀನು ಕುಂಬಾರ, ನೀನು ಕುಂಬಾರಿಕೆ ಒಳಗ ಈ ಬೆಂದ ಮಡಿಕೆ ಯಾವುದು, ಅರಬೆಂದ ಮಡಿಕೆ ಯಾವುದು ಅನ್ನೋದನ್ನ ನೀನು ಯಾವ ರೀತಿ ಪರೀಕ್ಷೆ ಮಾಡ್ತೀವಿ? ಗೋರ ಹೇಳ್ತಾನ, ಏನಿಲ್ಲ, ಒಂದಿಷ್ಟು ನಾನು ಬಾರಿಸಿ ನೋಡ್ತೀನಿ. ಬಾರಿಸಿ ನೋಡಿದಾಗ ಅದರ ಸಪ್ಪಳದಿಂದ, ಅದರ ಶಬ್ದದಿಂದ ನಾನು ಇದು ಪೂರ್ಣ ಬೆಂದದ್ದು ಅರಬೆಂದದ್ದು ಅಂತ ನಾನು ಕಂಡ್ಕೋತೀನಿ ಅಂತ ನಾವು. ಹೌದು, ಇಷ್ಟೆಲ್ಲ ಜನ ಕುಡಿಯೋನು ನಾವು ಸಂತರ. ಇದ್ರೊಳಗೆ ಪರಿಪೂರ್ಣ ಜ್ಞಾನಿ ಯಾರ, ಅರಬೆಂದ ಜ್ಞಾನಿ ಯಾರ ಅನ್ನೋದು ಗೊತ್ತಾಕತ್ತಲ್ಲ. ಗಾಬರಕ್ಕನು ಇವನು ಮಹಿಳೆಯರು, ನೀವು ಸಂತರ, ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವ್ರು, ನೀವು ಭಗವಂತನನ್ನ ಕಂಡವ್ರ, ನಾವು ಪಾಮರ, ನಾ ಏನು ಪರೀಕ್ಷೆ ಮಾಡಬಲ್ಲೆ, ಆಗೋದಿಲ್ಲ ಅಂತ ವಿನಮ್ರನಾಗಿ ಹಿಂಜರಿತಾರ. ಜ್ಞಾನೇಶ್ವರ ಮಹಾರಾಜರಂತಾರ, ನಿನ್ನಲ್ಲಿ ಆ ಶಕ್ತಿ ಇದೆ, ಪರೀಕ್ಷೆ ಮಾಡು ನೋಡುವ. ಅವಾಗ ಗೋರನ ಪರಿಸ್ಥಿತಿ ಅಡಕೋತಿನೊಳಗೆ ಸಿಕ್ಕಂತ ಅಡಿಕೆ ಬೆಟ್ಟ. ಒಬ್ಬ ಪಾಮರ, ಅಜ್ಞಾನಿ, ಹೆಂಗ ಪರೀಕ್ಷೆ ಮಾಡಬಲ್ಲೆ ನಾನು? ಒಂದು ಕಡೆಗೆ
ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂತ ಮಹನೀಯರು ಸಂತರದ್ರ ಅವ್ರನ್ನ ಪರೀಕ್ಷೆ ಮಾಡ್ಬೇಕು. ಪರೀಕ್ಷೆ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಇನ್ನೊಂದು ಕಡೆ ಜ್ಞಾನೇಶ್ವರ ಮಹಾರಾಜರು ನೀ ಮಾಡು ಅಂತಾನ, ಮಾಡಬೇಕು ಬೇಡ, ದ್ವಂದ್ವದೊಳಗೆ ಬೀಳ್ತಾನ, ಗೊಂದಲ ಬೀಳ್ತಾನ. ಎಲ್ಲ ನೀ ಮಾಡಂತೇಳಿ ಜ್ಞಾನೇಶ್ವರ ಮಹಾರಾಜರು ಹೇಳಿದ ಬೆಳಕಿಂತ ಆಗ್ಲಿ, ಭಗವಂತನ ಚಿತ್ತ ಯಾವ ರೀತಿ ಇದೆ ಆಗ್ಲಿ ಅಂತೇಳಿ ಇವನು ಒಪ್ಕೊಂತಾನ. ಸ್ವಲ್ಪ ತಟ್ಕೋತ ಬರ್ತಾನ ಒಬ್ಬೊಬ್ಬರಿಗೆ. ನಾಮದೇವ್ ಮಹಾರಾಜರ ಹತ್ರ ಹೋದಾಗ ನಾಮದೇವ್ ಮಹಾರಾಜರ ಅಂತಾರ, ಏಯ್ ಯಾರನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ ನೀನು? ನಾನು ಯಾರ? ನಾಮದೇವ, ವಿಠ್ಠಲನ ಅಂತರಂಗ ಭಕ್ತ, ನನ್ನ ಪರೀಕ್ಷೆ ಮಾಡ್ತೀಯ? ಅವಮಾನ ಇದು ಅಂತ ಎದ್ದು ಬರ್ತಾನ. ಜ್ಞಾನೇಶ್ವರ ಮಹಾರಾಜರ ಅವನು ಹಿಂದಿಂದ ಹೋಗ್ತಾನ. ಶಾಂತನಾಗೋ ನಾಮದೇವ, ನೀನು ಪರಿಪೂರ್ಣನಲ್ಲಿ, ನೀನು ಪರಿಪೂರ್ಣ ಜ್ಞಾನಿ ಅಲ್ಲ ಅಂತ ಅನ್ನೋದನ್ನ ಅವನು ನಿಮ್ಗೆ ಸೂಚ್ಯವಾಗಿ ಹೇಳೋಣ. ನೀನು ಪರಿಪೂರ್ಣ ಜ್ಞಾನಿ ಆಗ್ಬೇಕಾದ್ರೆ ಅರ್ಹ ಗುರು, ಯೋಗ್ಯ ಗುರುವನ್ನ ಕಂಡುಕೋ, ಗುರು ಮುಖ್ಯನೇ ನೀನು ಪರಿಪೂರ್ಣ ಜ್ಞಾನಿ ಆಗ ಅಂತ ಹೇಳ್ದಾನ. ಆಯ್ತಂತ ಈ ಗುರುವನ್ನು ಹುಡುಕಾಡ್ಕೊಂತ ಹೋಗ್ಬೇಕಲ್ಲ. ತನಗೆ ಅರ್ಹ ಗುರು ಬೇಕು, ಯೋಗ್ಯ ಗುರು ಬೇಕು. ಯಾರು? ಹೋಗ್ತಾನ, ಹುಡುಕಾಡ್ತಿರ್ತಾನ. ಒಂದು ಸಲ ಒಂದು ಶಿವಾಲಯಕ್ಕೆ ಹೋಗಿರ್ತಾನ. ಶಿವಾಲಯದ ಗರ್ಭಗುಡಿ ಒಳಗಿನ ದೃಶ್ಯ ನೋಡಿ ಇವಂಗ ಆಶ್ಚರ್ಯ, ಏನಿದು ಅಕಾರ್ಯ ಅಂತನವ. ಏನಾಗಿತ್ತಲ್ಲಿ? ಒಬ್ಬ ವೃದ್ಧ ಶಿವಲಿಂಗದ ಮೇಲೆ ಕಾಲಿಟ್ಟು ಮಲಗಿರ್ತಾನವ. ಇವ್ ಸಿಟ್ಟು ಬರ್ತೈತಿ. ಏ ವೃದ್ಧ, ಎಲ್ಲಿದಿ ನೀ? ಏನು ಮಾಡ್ತಾ ಇದಿ ಅಂತ ಕೇಳ್ತಾನ. ವೃದ್ಧ ಕಣ್ಣು ತೆಗಿದಾನ. ನೀ ಕಾಲಿಯಲ್ಲಿಟ್ಟಿ ಅಂತ ಕೇಳ್ತಾನ ನಮ್ದೇವ. ವೃದ್ಧ ಹೇಳ್ತಾನ, ವೃದ್ಧಾಪ್ಯ, ಕಣ್ಣು ಕಾಣೋದಿಲ್ಲ, ಎಲ್ಲಿ ಕಾಲಿಟ್ಟೆ ಅಂತ ಅನ್ನೋದು ನನಗ ಗೊತ್ತಿಲ್ಲ. ನೀನು ಶಿವಲಿಂಗದ ಮೇಲೆ ಕಾಲಿಟ್ಟಿ ಅಂದನವ ನಮ್ದೇವ. ಅಯ್ಯೋ ಎಂತ ಆಕಾರ್ಯಾಗ ಹೋತು, ಗೊತ್ತಾಗಿದಿಲ್ಲ. ಕಾಲಿಟ್ಟೆ, ಶಿವಲಿಂಗದ ಮೇಲೆ ಕಾಲಿಟ್ಟೆನಲ್ಲ, ಶಿವನ ಮೇಲೆ ಕಾಲಿಟ್ಟೆನ ನಾನು. ಒಂದು ಕೆಲಸ ಮಾಡು, ಶಿವನಿಲ್ಲದ ಸ್ಥಳದೊಳಗೆ ನನ್ನ ಕಾಲಿಲ್ಲ ಅಂತ ಆತ. ವೃದ್ಧಾಪ್ಯ ಕಾಲಿತ್ತು ಶಕ್ತಿ ಇರ್ಲಿಕ್ಕಿಲ್ಲ ಅಂತೇಳಿ ಅವನು ಎರಡೂ ಕಾಲ ತಗೊಂಡು ಪಕ್ಕಕ್ಕೆ ಇಡ್ತಾನ. ಪಕ್ಕಕ್ಕೆ ಇಟ್ಟು ನೋಡ್ತಾನ, ಕಾಲಿನ ಕೆಳಗೊಂದು ಶಿವಲಿಂಗ. ಇದೇನು ಆಶ್ಚರ್ಯ ಅಂತ ನಾವು ಮತ್ತೆ ಕಾಲು ತೆಗಿತಾನ, ಮತ್ತೆ ಪಕ್ಕಕ್ಕೆ ಇಡ್ತಾನ, ಅಲ್ಲಿ ಒಂದು ಶಿವಲಿಂಗ. ಎಂತ ಆಶ್ಚರ್ಯ ಇದೆ, ಎಂತ ಅಜ್ಞಾನಿ ಇದೀನಿ ನಾನು. ಶಿವನಿಲ್ಲದ ಸ್ಥಳ ಇದೆ, ಸರ್ವಾಂತಯಾಮಿ ಶಿವ. ಅನ್ನೂರೇನು ತೃಣಕಾಷ್ಟದೊಳಗಿದ್ದಾನ ಭಗವಂತ. ನಾ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಎಂತ ಅಜ್ಞಾನಿ ನಾನು ಅಂದವನು ಏನ್ ಮಾಡ್ತಾನ, ಎಲ್ಲ ಕಡೆ ಶಿವ ಅದಾನ, ಆದ್ರೆ ಒಂದು ಜಗದ ಮಾತ್ರ ಶಿವ ಇಲ್ಲ. ಅದನ್ನ ನನ್ನ ಮಸ್ತಕ ಅಂತಾನ. ತನ್ನ ಮಸ್ತಕದ ಮೇಲೆ ಆ ವೃದ್ಧನ ಕಾಡ್ಕೊತಾನ. ಆ ವೃದ್ಧ ಯಾರು ಅಂತಂದ್ರೆ ವಿಶ್ವೋಬಾ ಕೇಚರ್. ಅವರನ್ನ ಕೇಚರ್ ದಾಸ್ ಅಂತ ಕೂಡ ಕರೀತಾರೆ. ಅವರ ಮುಂದೆ ಜ್ಞಾನೋಪದೇಶ ಮಾಡ್ತಾರ. ಜ್ಞಾನೋಪದೇಶ ಮಾಡಿ, ಇನ್ನೇನ ಪರಿಪೂರ್ಣ ಜ್ಞಾನಿ ಅದಿ, ಇನ್ನು ನಿಂದು ಮುಂದಿನ ಕರ್ತವ್ಯ ಅಂತಂದ್ರೆ ಈ ಜಗತ್ತಿನೊಳಗೆ ಧರ್ಮ ಅವನತಿ ಹಾದಿ ಒಳಗೊಂಡೈತಿ. ನೀನು ಧರ್ಮ ಉದ್ಧಾರ ಮಾಡ, ಜನರಲ್ಲಿ ಒಂದು ಧರ್ಮ ಜಾಗೃತಿ ಮಾಡ ಅಂತೇಳಿ ಅವ್ರನ್ನ ಕಳಿಸ್ತಾನ. ಇನ್ನು ಧರ್ಮ ಜಾಗೃತಿ ಮಾಡ್ಬೇಕು ಅಂತ ದೇಶ ಸಂಚಾರ ಮಾಡ್ಬೇಕು, ತೀರ್ಥಯಾತ್ರೆ ಮಾಡ್ಬೇಕು, ಜನರಲ್ಲೇ ತನ್ನ ಕೀರ್ತನೆಗಳ ಮೂಲಕ ಜನರಲ್ಲಿ ಒಂದು ಧರ್ಮದ ಜಾಗೃತಿ ಉಂಟು ಮಾಡ್ಬೇಕಂತೇಳಿ ನಡೀತಾನ. ಅವಂಡ್ಯದೊಳಗೆ
ಮಹಾರಾಷ್ಟ್ರದೊಳಗೆ ಇರುವಂತ ಅವಳ್ಯ ಕ್ಷೇತ್ರದೊಳಗೆ ನಾಗನಾಥನ ಸ್ವಾಮಿ ದೇವಸ್ಥಾನ. ಅವತ್ತು ಶಿವರಾತ್ರಿ ಶಿವಭಕ್ತರೆಲ್ಲ ಸೇರಿರ್ತಾರೆ. ನಮ್ದೇವ್ರು ಹೋಗ್ತಾರ, ಹೋಗಿ ದರ್ಶನ ಮಾಡ್ಬೇಕು. ಶಿವರಾತ್ರಿ ಶಿವನ ದರ್ಶನ ಮಾಡ್ಬೇಕಂತೇಳಿ ದರ್ಶನ ಮಾಡಕ್ ಹೋಗ್ತಾರ. ಅರ್ಚಕ್ರ ಒಳಗೆ ಬಿಡೋದಲ್ಲ. ನಿನ್ನ ಕೀರ್ತನೆ ಪ್ರವಚನ ಏನದೋ ಅವನ್ನ ನಿನ್ನ ಪಂಡ್ರಾಪುರದಾಗ ಇಟ್ಕೋ, ಇಲ್ಲಿ ನಿನಗೆ ಅವಕಾಶ ಇಲ್ಲ ಅಂತ. ಅವಂಗ ದರ್ಶನ ಮಾಡೋದಕ್ಕೂ ಕೂಡ ಅವ್ರು ಅವಕಾಶ ಕೊಡೋದಿಲ್ಲ. ನೊಂದು ಹೋಗ್ತಾರ. ನಮ್ದೇ ಮಾಡ್ದು ಅವಮಾನ ಮಾಡ್ತಾರೆ ಇವ್ರು ಅರ್ಚಕರೆಲ್ಲ ಸೇರಿ, ನೊಂದು ಹೋಗ್ತಾರ. ಅವರು ನೊಂದಿದ್ದ ಅವ್ರು ಮಾಡಿದ ಅವಮಾನಕ್ಕಲ್ಲ, ನನಗೆ ಭಗವಂತನ ದರ್ಶನ ಆಗ್ಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ಅವ್ರು ನೊಂದು ಹೋಗ್ತಾರ. ಗೆಳೆಯರೆ, ಈ ಸಂತರ ಸ್ವಭಾವ ಯಾವ ರೀತಿ ಅಂತಂದ್ರೆ, ಅವ್ರಿಗೆ ಅವಮಾನನೂ ಒಂದೇ, ಬಹುಮಾನನೂ ಒಂದೇ. ಅವ್ರಿಗೆ ನೀವು ಹೊಗಳಿದಾಗ ಹಿಗ್ಗೋದಿಲ್ಲ, ತಗಳಿದಾಗ ಕುಗ್ಗೋದಿಲ್ಲ. ಸ್ಥಿತಪ್ರಜ್ಞರವರು. ಇವರ ಭಗವಂತನಿಗೆ ಪ್ರಿಯರಾದವರಂದ್ರೆ ಇವರ ಸ್ಥಿತಪ್ರಜ್ಞರ. ಅಲ್ಲಿ ಇವ್ರು ಭಾಳ ನೊಂದ್ಕೊಂಡಿರ್ತಾರೆ. ಗರ್ಭಗುಡಿ ಹಿಂದೆ ಹೋಗ್ತಾರ. ಶಿವನ ಗರ್ಭಗುಡಿ, ನಾಗನಾಥ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಹಿಂದೆ ಹೋಗಿ ಶಿವ ಸಂಕೀರ್ತನೆ ಮಾಡ್ತಾರೆ. ಆಶ್ಚರ್ಯ ನಿಮ್ಮಂದು ಹೇಳ್ಬೇಕಂತಂದ್ರೆ, ಶಿವನ ಒಂದು ದೇವಾಲಯದ ಗರ್ಭಗುಡಿ ಇವ್ರ ಭಕ್ತಿಗೆ ತಿರುಗಿಬಿಡ್ತೈತಿ. ಭಗವಂತನ ದರ್ಶನಕ್ಕತಿ ಎಂಥ ಪವಾಡ ಇದೆ. ಇಂಥ ಒಂದು ಧೀಮಂತ ವ್ಯಕ್ತಿ ನಾಮದೇವ್ ಮಹಾರಾಜ. ಮುಂದೆ ಇವರು ತೀರ್ಥಯಾತ್ರೆ ಮಾಡ್ಕೋತ ರಾಜಸ್ಥಾನ ಕಡೆ ಹೋಗ್ತಿರ್ತಾರ. ರಾಜಸ್ಥಾನದೊಳಗ ಬಿಕಾನೇರ್ ಅಂತ ಅನ್ನೋ ಒಂದು ಪಟ್ಟಣದಿಂದ ಕೆಲವು ಕಿಲೋಮೀಟರ್ ದೂರ ಇವರು ಹೋಗ್ತಾ ಇರ್ತಾರ. ಬಾಯರ್ತಿ ಅಷ್ಟ್ರೊಳಗ ಇವ್ರ ಹಿಂದೆ ಸಾಕಷ್ಟು ಜನ ಅನುಯಾಯಿಗಳ ಇವ್ರನ್ನ ಅನುಸರಿಸಿ ಬರ್ತಿರ್ತಾರ. ಅದು ಒಂದ್ ರೀತಿಯಿಂದ ಮರ್ಮಬಿದ್ದಂಗ. ರಾಜಸ್ಥಾನ ಬಾಯರ್ತಿ ದಾಹ ತಡ್ಕೊಳಕ ಆಗಲಾರ್ದಂತ ದಾಹ. ನೋಡ್ತಾರ, ಎಲ್ಲೇ ಜಲಮೂಲಗಳಿಲ್ಲ, ಕೆರೆ ಕುಂಟೆಗಳಿಲ್ಲ, ಹಳ್ಳ ಹರಿವುಗಳಿಲ್ಲ. ಬಾಯಾರಿಕೆ ತನಿಸಿದಂಗ ಒದ್ದಾಡ್ತಿರ್ತಾರ, ಪರಿತಪಿಸ್ತಿರ್ತಾರ. ಮುಂದೆ ಸ್ವಲ್ಪ ದೂರ ನಡೆದಾಗ ಒಂದು ಬಾವಿ ಕಾಣ್ತೈತಿ. ಬಾವಿ ಐತಿ, ಸಂತೃಪ್ತಿಯಾಗಿ ನಾವು ನೀರು ಕುಡಿದ್ರೆ ನಮ್ಮ ದಾಹ ತಣಿಸ್ಬೋದು ಅಂತೇಳಿ ಎಲ್ಲಾರು ಹೋಗ್ತಾರ. ನೋಡ್ತಾರ, ಬಾವಿ ಅಡಕ್ಕ ನೀರು. ಬಾವಿ ಒಳಗೆ ಇಳಿದು ಹೋಗಕ್ಕೂ ಆಗಲಾರದಂತ ಸ್ಥಿತಿ. ಏನ್ ಮಾಡ್ಬೇಕು? ಕಣ್ಣಿಗೆ ನೀರು ಕಾಣ್ತಾವ, ಕುಡಿಯೋದಕ್ಕಾಗೋದಿಲ್ಲ. ನಮ್ಮದೇ ಮಹಾರಾಜರು ನೋಡ್ತಾರ ಪರಿಸ್ಥಿತಿ, ಧ್ಯಾನ ಕೊಡ್ತಾರ. ಪಾಂಡುರಂಗ ಬಿಟ್ಟಲ್ಲ, ನಿನ್ನ ಮಕ್ಕಳ, ನಿನ್ನ ಭಕ್ತರ ಈ ಬಾಯರ್ಕಿಂದ ಕೆಂಗಟ್ಟು ಯಾರ? ಅವ್ರ ದಾಹ ತನಿಸ್ಬೇಕು, ಕೃಪೆ ಮಾಡು ಅಂತ ಕೇಳ್ಕೊಂತಾರ. ತಾಯಿ ಗಂಗಾ ಮಾತೆ ಹೇಳ್ತಾರ, ತಾಯಿ ನಿನ್ನ ಮಕ್ಕಳು ಈ ರೀತಿ ದಾಹದಿಂದ ಕೆಂಗಟ್ಟು ಹೋಗ್ಯಾರ, ಮೇಲೆ ಬಾ, ಬಂದು ಅವರ ದಾಹ ತೀರ್ಸು ಅಂದಾಗ ಅದ್ಭುತ ನಡೀತಿದ್ದಾರೆ. ಆ ಬಾವಿಯಿಂದ ನೀರು ಉಕ್ತಾ ಮೇಲೆ ಬರ್ತದೆ. ಸಂತೃಪ್ತ ಎಲ್ಲರೂ ನೀರು ಕುಡಿತಾರ. ಇವತ್ತಿಗೂ ಆ ಬಾವಿ ಐತಿ ಬಿಕಾನೇರ್ ಹತ್ರ. ಅದಕ್ಕೆ ನಾಮದೇವ್ ಕುವಾ ಅಂತ ಹೆಸರು ಕೂಡ. ಅಲ್ಲಿಂದ ಇವರು ತೀರ್ಥಯಾತ್ರೆ ಮಾಡ್ಕೋತ ಹರಿದ್ವಾರಕ್ಕೆ ಹೋಗ್ತಾರೆ. ಹರಿದ್ವಾರೊಳಗಿರ್ತಾರ. ಅವಾಗ ಈ ದೆಹಲಿ ಒಳಗೆ ಸುಲ್ತಾನರ ಆಡಳಿತ ಇತ್ತು. 1325 ಇಸ್ವಿಗೆ ಈ ದೆಹಲಿ ಸುಲ್ತಾನನ ಸಿಂಹಾಸನ ಏರಿತಾನೆ ಮೊಹಮ್ಮದ್ ತುಘಲಕ್ ಅಂತ
ಸುಲ್ತಾನ. ಅವಂದು ವಿವೇಚನೆ ಇಲ್ಲದ ಸರ್ಕಾರ, ಒಂದು ಆಡಳಿತ, ಹಿಂದೆ ಮುಂದೆ ಗೊತ್ತು ಗುರಿ ಇಲ್ಲದ ಅವನು ಆಡಳಿತ. ಅದಕ್ಕೆ ಈ ಗೊತ್ತು ಗುರಿ ಇಲ್ಲದಂತ ಆಡಳಿತ ಕಂಡಾಗ ಜನ ಏನ್ ಹೇಳ್ತಾರ, ತುಗಲಕ್ ದರ್ಬಾರ ಹತ್ರ ಅಲ್ವಾ? ಅದೇ ಅದು. ಯಾರು ಹೇಳ್ತಾರ ತುಗಲಕ್ಕಾಗ ಮತಾಂತರ ಮಾಡ್ಬೇಕು ಅಂತಂದ್ರೆ ಈ ನಮ್ದೇ ಮಹಾರಾಜರಿಗೆ ಒಬ್ಬರಿಗೆ ಮತಾಂತರ ಮಾಡಿಬಿಟ್ರೆ ಅವ್ರ ಹಿಂದಿರುವಂತ ಅನುಯಾಯಿಗಳು ಏನಿದ್ದಾರಲ್ಲ, ಸಾವಿರಾರು ಜನ ಎಲ್ಲರೂ ಮತಾಂತರಕ್ಕ ಅಂದಾಗ ಹೌದು ಇದು ನಿಜ ಅಂತಂದ ಎಲ್ಲ ನಮ್ದೇ ಮಹಾರಾಜನ್ನ ಹಿಡ್ಕೊಂಡು ಬರ್ರಿ ಅಂತಾರ. ರಾಜದೂತ ರೊಕ್ಕ ಹಿಡ್ಕೊಂಡ್ ಬರ್ತಾರ. ಅವಾಗ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಈ ಧರ್ಮಾಂತರ ಮತಾಂತರ ಧರ್ಮ ಪರಿವರ್ತನೆ ಅಂತ ಏನ್ ಅಂತಾರಲ್ಲ, ಅದು ಪರಾಕಾಷ್ಠೆಗೆ ಏರಿತವ. ಹೊಕ್ಕಾರ ಕರ್ಕೊಂಡು ಹೋಗ್ತಾರ. ಸುಲ್ತಾನ್ ಕೇಳ್ತಾನೆ ನಮ್ದೇ ಮಹಾರಾಜರಿಗೆ, ನೀನು ಧರ್ಮಾಂತರ ಆಗ್ಬೇಕು, ಮತಾಂತರ ಆಗ್ಬೇಕು. ಆಗೋದಿಲ್ಲ. ಆ ಬಳಿಕ ಇವನು ಮತಾಂತರ ಮಾಡ್ಬೇಕಲ್ಲ, ಯಾವ ಇಕ್ಕಟ್ಟಿಗೆ ಸಿಗಿಸ್ಬೇಕು ಇವನ್ನ ಅಂತ ವಿಚಾರ ಮಾಡಿ ಒಂದು ಆಕಳ ಹಸು ಕೊಲ್ತಾರ. ಕೊಂದು ಒಳ್ಳೆ ಆಸ್ಥಾನದ ಮುಂದೆ ಇಡ್ತಾರೆ. ಹೇಳ್ತಾರ, ಆ ಹಸುವಿಗೆ ಜೀವದಾನ ಕೊಡು, ಜೀವ ತುಂಬು. ಸತ್ತು ಹೋದಂತ ಹಸು ಅದು ಹೆಂಗ ಜೀವ ತುಂಬಕ್ ಸಾಧ್ಯ? ಜೀವ ತುಂಬಕ್ ಆಗಿಲ್ಲ, ಧರ್ಮಾಂತರ ಮತಾಂತರ. ಒಂದ್ ವೇಳೆ ಅದಕ್ಕೆ ಜೀವನ ತುಂಬಲಿಲ್ಲ, ನೀ ಮತಾಂತರನೂ ಆಗಿಲ್ಲ ಅಂತಂದ್ರೆ ಮರಣ ದಂಡನೆಗೆ ತಯಾರಾಗಬೇಕು. ಅವರು ನಮ್ದೇ ಮರೆದ್ರೆ ಅನುಯಾಯಿಗಳು ಎಲ್ಲರೂ ಓಡಾಡ್ತಾರ. ಒಬ್ಬ ಸಂತ, ಸಾತ್ವಿಕ ಸಂತ, ಅವ್ನಿಗೆ ಹೆಸಿ ಮಾಡಬಾರ್ದಂತಾರ, ಕೇಳೋದಿಲ್ಲ. ಅದ ಒಂದೇ ಆಟ ಅವನು ತಗೊಳಕಂದ. ಇವರು ಗೋಳಾಟ ನೋಡ್ತಾರ ನಮ್ದೇ ಮಹಾರಾಜರು, ಶಾಂತರಾಗ್ರಿ ಅಂತ ಮುಗಳನೆಗೆ ನಕ್ಕೊಂತ ಹೋಗ್ತಾರ. ಆ ಏನ ಹಸು ಬಿದ್ದಿತ್ತಲ್ಲ, ಮೃತ ಹಸು, ಹೋಗ್ತಾರ ಮೈ ಮೇಲೆ ಕೇಳಿಸ್ತಾರ. ಕೇಳಿಸ್ಕೊಳ್ಳೆ ಚಟ್ ಅಂತ ಎತ್ತದ ಹಸು. ಎದ್ದು ಕೂಡ ಅದನ್ನ ಗಡಿಗೆ ತರಿಸಿ, ಮಂದಿನ ಗಡಿಗೆ ತರಿಸಿ ಹಾಲು ಕರೆದ ಹಾಲು ಕೊಡ್ತಾರ. ಜಿಂಗೂಡಕ್ಕ ನಾವು ತಗೊಳಕ್ ಇದೇನಿದು ಅಂತನವ. ಎಂತ ಅದ್ಭುತ ಇದೆ, ಏನು ಪವಾಡ ಇದು. ಈ ಪವಾಡ ಅದ್ಭುತ ಅಂತ ನೋಡೋದಕ್ಕಿಂತ ಅವಂಗೊಂದು ಭಯ. ಮಾಡಬಾರದು ಕಾರ್ಯ ಮಾಡಿಬಿಟ್ಟೆ ನಾನು, ಎಂತ ತಪ್ಪು ಮಾಡಿದ್ದೆ ನಾನು, ಇಂಥವ್ರನ್ನ ಎದುರು ಹಾಕೊಂಡ್ರೆ ನನಗೆ ಉಳಗಾಲಿಲ್ಲ ಅನ್ನೋ ಭಯ ಉಂಟು. ಇವ್ರು ಅಷ್ಟು ಹೇಳಿ ಹೋಗ್ಬಿಡ್ತಾರೆ. ನಮ್ದೇ ಮಹಾರಾಜರು ಜೀವದಾನ ಮಾಡಿ, ಹಸುವಿಗೆ ಜೀವದಾನ ಮಾಡಿ ಹೋಗ್ಬಿಡ್ತಾನೆ. ಇವ್ರಿದ್ದಲ್ಲಿ ಹೋಗ್ಕಣವ ಮಹಮ್ಮದ್ ತಗಲಕ್ ಕೇಳ್ತಾನ, ತಪ್ಪಾತ ನಂಗೆ, ನಾ ಮಾಡಬಾರ್ದಾಗೈತಿ ಈ ಕೆಲಸ, ಕ್ಷಮಿಸ್ಬೇಕು ಅಂತೇಳಿ ಅವಂಗ ಸಾಕಷ್ಟು ಕಾಣಿಕೆಗಳನ್ನ ಈ ಆನೆ ಮೇಲೆ, ಒಂಟಿ ಮೇಲೆ, ಕುದುರೆ ಮೇಲೆ ತಂದಿರ್ತಾನ. ವಜ್ರ, ವೈಡೂರ್ಯ, ಚಿನ್ನ, ಬೆಳ್ಳಿ, ರೇಷ್ಮೆ ವಸ್ತ್ರ ತಗೊಂತಾನ. ಕಾಣಿಕೆ ಒಂದ್ ರೀತಿಯಿಂದ ತಪ್ಪೊಪ್ಪಿಗೆ ಕಾಣಿಕೆ ಅಂದ್ರೆ ಅಡ್ಡಿಲ್ಲ. ನಾಮದೇವ್ ಮಹಾರಾಜ್ರ ವಿನಮ್ರವಾಗಿ ಅದನ್ನ ತಿರಸ್ಕಾರ ಮಾಡ್ತಾರ. ಯಾಕಂದ್ರೆ ಒಳ್ಳೆ ಹುಟ್ಟು ಗುಣ, ತನ್ನದಲ್ಲದ ವಸ್ತು ಎಲ್ಲಿದ್ದರೇನು ಅನ್ನುವಂಥ ಗುಣ, ತನ್ನದು ಅಲ್ಲದೇ ಇರುವ ವಸ್ತು ಅವರು ಮುಟ್ಟುದನೇ ಇಲ್ಲ. ಹಿಂಗ ಅವರ ಜೀವನ. ಆ ಬಳಿಕ ಇವರು 80 ವರ್ಷಗಳ ಕಾಲ ಈ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವವನ್ನೇ ಮುಡುಪಾಗಿಟ್ಟುಕೊಂಡ್ರು.
ಮುಂದೆ 80ನೇ ವರ್ಷಕ್ಕೆ ಪಂಢರಾಪುರದ ಈ ಪಾಂಡುರಂಗನ ದೇವಸ್ಥಾನದ ಮಹತ್ವಾರದ ಮೆಟ್ಟಿಲ ಕೆಳಗೆ ಸಜೀವ ಸಮಾಧಿ ತಗೊಂತಾರೆ. ಇವರು ಯಾವತ್ತಿಗೂ ತನಗೆ ಬೇಕು ಅಂತ ಕೇಳಿಲ್ಲ. ಭಗವಂತನಿಗೆ ಏನು ಕೊಡೋದೈತಲ್ಲ ಹರಿಭಕ್ತರಿಗೆ ಕೊಡು, ಅವ್ರಿಗೆ ಕೊಡು. ಒಂದವರ ಅಭಂಗ ಅದನ್ನು ಓದಿದಾಗ ಅವರಲ್ಲಿ ಒಂದು ಸ್ವಾರ್ಥ ಅನ್ನೋದು ಇಲ್ಲೇ ಇಲ್ಲ. ಆ ಬಳಿಕ ಪಾಂಡುರಂಗನ ಭಕ್ತರಿಗೆ ಕಲ್ಯಾಣ ಮಾಡುವಂತ ಕೇಳುವಂಥದ್ದು ಯಾವ ರೀತಿ ಅನ್ನೋದನ್ನ ಈ ಅಭಂಗ ಬಹಳ ಚಂದ ಹೇಳ್ತಾವ. ಆ ಕಲ್ಪ ಆಯುಷ ವಾವೆ ತಯ ಕುಳ ಮದಿಯ ಸಕಲ ಹರಿಸದಾಸ. ಆ ಕಲ್ಪ ಆಯುಷ ಆದಿ ಅಂತ್ಯ ಇಲ್ಲದಂತ ಕಲ್ಪ, ಅಗಣಿತ ಕಲ್ಪಗಳ ಕಾಲ ಅವರಿಗೆ ಆಯುಷ್ಯ ಕೊಡು. ಯಾರಿಗೆ? ಮದಿಯ ಸಕಲ ಹರಿಸದಾಸ. ಈ ಅಕಲ್ಪ ಆಯುಷ ವಾವೆ ತಯ ಕುಳ ಅಂತ ನನ್ನ ಕುಲಕ್ಕೆ ಕೊಡಂತನವ. ಯಾವ ಕುಲ ಅದು? ಮಾಜಿಯ ಸಕಲ ಹರಿಚದಾಸ. ಹರಿದಾಸರಂತವ್ರು ಏನದಾರಲ್ಲ ಅವ್ರಲ್ಲೇ ನನ್ನ ಕುಲ, ನನ್ನ ಬಳಗ ಅವ್ರಿಗೆಲ್ಲ ಕೊಡಂತಾನ. ಇವ್ರಿಗೆ ಜಾತಿ ಧರ್ಮ ಮತ ಪಂಥ ಯಾವುದೇ ಇಲ್ಲ. ಯಾರು ಪಾಂಡುರಂಗನ ಭಕ್ತರದಾರ ಅವರೆಲ್ಲ ನನ್ನವರು. ಇವರಿಗೆ ಲಿಂಗ ಭೇದಿಲ್ಲ, ಜಾತಿ ಭೇದಿಲ್ಲ, ಮೇಲು ಕೀಳು ಅಂತ ಅನ್ನೋದಿಲ್ಲ. ಇದನ್ನ ನೋಡಿದಾಗ ನನಗೆ ಅನಿಸ್ತದ, ಭಗವಂತ ಶ್ರೀಕೃಷ್ಣ ಭಗವದ್ಗೀತೆ ಒಳಗೆ 9ನೇ ಅಧ್ಯಾಯ 32ನೇ ಶ್ಲೋಕದಾಗ ಹೇಳ್ತಾನ, ಸ್ತ್ರೀಯೋ ವೈಶಾಸ್ತತಾ ಶೂದ್ರಾಸ್ತೇಪಿ ಯಾಂತಿ ಪರಾಂ ಗತಿ. ಸ್ತ್ರೀಯರಾಗಲಿ, ವೈಶ್ಯರಾಗಲಿ, ಶೂದ್ರರಾಗಿರಲಿ, ಅವರಲ್ಲಿ ಒಂದು ಸತ್ಕರ್ಮ ಇತ್ತಂದ್ರೆ ಅವರ ಪರಮಗತಿಯನ್ನ ಕಾಣ್ತಾರ ಅನ್ನೋಂಥದನ್ನ ಸ್ಪಷ್ಟವಾಗಿ ಹೇಳ ಶ್ರೀಕೃಷ್ಣ ಭಗವಂತ. ಅಂದಾಗ ಇದರಲ್ಲಿ ವರ್ಣ ಭೇದನೂ ಇಲ್ಲ, ಲಿಂಗ ಭೇದನೂ ಇಲ್ಲ. ಅದೇ ರೀತಿ ನಮ್ದೇ ಮಾಡಿದ್ರು ಕೂಡ ಹೇಳ್ತಾರ ಅವರು, ಕಲ್ಪನೆಚಿ ಬಾಧ ನ ಹೋ ಕೋಣಿ ಕಾಳಿ. ಈ ಕಲ್ಪನೆಯ ಬಾಧೆ ಯಾವತ್ತಿಗೂ ಬಾಧಿಸಿದಿರಲಿ. ಯಾವ ಕಲ್ಪನೆ? ವಿಷಯ ಕಲ್ಪನೆ, ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಅಂತ ಅನ್ನುವಂಥವೇನದಾವಲ್ಲ, ಈ ವಿಷಯಗಳ ಬಾಧೆ ಯಾವತ್ತೂ ಬಾಧಿಸ್ತೇ ಇರಲಿ. ಯಾರಿಗೆ? ಈ ನಿನ್ನ ಭಕ್ತರಿಗೆ. ಈ ಸಂತ ಮಂಡಳಿ ಸುಖಿ ಹಸು. ಇಂತಹ ಸಂತ ಮಂಡಳಿ ಸುಖವಾಗಿರ್ಲಿ ಅಂತಾರ. ಅಹಂಕಾರಾಚ ವಾರ ನ ಲಾಗೋ ರಾಜಸ ಮಾಜಿಯ ವಿಷ್ಣುದಾಸ ಭಾವಿಕಾಶಿ. ಅಹಂಕಾರದ ಗಾಳಿ ಸ್ಪರ್ಶ ಮಾಡದೇ ಇರಲಿ. ಯಾರಿಗೆ? ವಿಷ್ಣುದಾಸ ಭಕ್ತರಿಗೆ. ಪಾಂಡುರಂಗನ ಭಕ್ತರು ಯಾರದಾರ ಅವ್ರಿಗೆ ಯಾರಿಗೂ ಅಹಂಕಾರದ ಗಾಳಿ ಸ್ಪರ್ಶ ಮಾಡದೇ ಇರಲಿ. ನಾಮಾ ಮನೆ ತೇ ಆಸಾವೆ ಕಲ್ಯಾಣ. ಹೇಳ್ತಾನೆ ನಾಮದೇವ ಮಹಾರಾಜ, ಈ ರೀತಿ ಕಲ್ಯಾಣವಾಗಿ ಈ ರೀತಿ ಮಂಗಳಕರವಾಗಿರಲಿ. ಯಾರಿಗೆ? ಜಾಮುಖಿ ನಿಧಾನ ಪಾಂಡುರಂಗ. ಯಾರ ಮುಖದಲ್ಲಿ ಪಾಂಡುರಂಗನ ನಾಮಸ್ಮರಣೆ ಆಗ್ತದೋ ಅವರಿಗೆ ಈ ಮಂಗಳಕರವಾದಂಥ ಒಂದು ಭಾಗ್ಯ ಕೊಡಂತ. ಇದನ್ನೆಲ್ಲ ನೋಡುವಾಗ ನಮಗ ಈ ಜ್ಞಾನೇಶ್ವರರು ಬರೆದಂತ ಜ್ಞಾನೇಶ್ವರಿಯ ಪಸಾಯದಾನ ನೆನಪಾಗ್ತದೆ. ಪಸಾಯದಾನದೊಳಗೆ ಕೂಡ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ, ಜಗತ್ತಿನೊಳಗಿರುವಂತ ಜೀವಕೋಟಿ ಅಲ್ಲ ಸಮನ್ವತೆಯಿಂದ ಸೌಹಾರ್ದತೆ ಅಂತ ಬಾಳಲಿ. ಅವ್ರಿಗೂ ಒಂದು ಈ ಎಲ್ಲ ಜೀವಕೋಟಿಗೆಲ್ಲ ಒಂದು ಸಂತೋಷಕರವಾದ ಬಾಳನ್ನ ಕೊಡು, ಬದುಕನ್ನ ಕೊಡು ಅಂತ ಕೇಳ್ತಾರ. ಎಂಥ ಮಾತು! ಇಷ್ಟೆಲ್ಲ ತನಗಾಗಿ ಅಲ್ಲ, ಜಗತ್ತಿಗಾಗಿ ದುಡಿದಂತ
ನಾಮದೇವ್ ಮಹಾರಾಜರ ಶಾಲಿ ವಾಹನ ಸಂಖ್ಯೆ 1272 ಆಷಾಢ ವದ್ಯ ತ್ರಯೋದಶಿ ವಿಕೃತನಾಮ ಸಂವತ್ಸರ 3/7/1350 ಶನಿವಾರ ಸಜೀವ ಸಮಾಧಿ ತಗೊಂತಾರ. ಇಂಥ ಒಂದು ಪುಣ್ಯ ಪುರುಷನ ಬಗ್ಗೆ ಒಂದು ಹೇಳೋದು ಒಂದು ಸೌಭಾಗ್ಯ. ಗೆಳೆಯರೆ, ಇನ್ನು ಸಾಕಷ್ಟು ಜನ ನಮ್ಮಲ್ಲಿ ಸಂತರಿದ್ದಾನೆ, ಜಗತ್ತಿಗೆ ಒಂದು ದಾರಿದೀಪ ಜನ. ಅಂತರ ಬಗ್ಗೆನೂ ಮುಂದೆ ಹೇಳೋನು, ಅವರ ಅಭಂಗಗಳ ಬಗ್ಗೆ ಹೇಳೋನು. ಈ ಸಂಚಿಕೆ ತಮ್ಗೆ ಇಷ್ಟ ಆಗಲಿ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಸಂಚಿಕೆ ಆಧ್ಯಾತ್ಮಿಕ ಸಂಚಿಕೆ ಆಗಿತ್ತು. ಮುಂದಿನ ಸಂಚಿಕೆ ಹಾಸ್ಯ ಸಂಚಿಕೆ ಮಾಡ್ತೀನಿ. ಯಾಕೆಂತಂದ್ರೆ ಈ ಆಧ್ಯಾತ್ಮಿಕ ಅಂತ ಅನ್ನೋದು, ಆಧ್ಯಾತ್ಮಿಕ ವಿಷಯ ಅಂತ ಅನ್ನೋವಂಥದ್ದು ತುಪ್ಪ ಹಾಕಿದ ಹೋಳಿಗೆ ಊಟ. ನೀವು ಎಷ್ಟು ಹೋಳಿಗೆ ತಿಂತೀರಿ, ಇನ್ನೂ ಹೋಳಿಗೆ ತಿನ್ನಬೇಕು ಅಂತಂದಾಗ ಅದಕ್ಕೆ ಕೋಸಂಬರಿ ಬೇಕು, ಉಪ್ಪಿನಕಾಯಿ ಬೇಕು, ಶಂಡಿಗೆ ಬೇಕು, ಹಪ್ಪಳ ಬೇಕು, ನಂಚ್ಕೊಳಕ್ಕೆ ಏನಾದ್ರು ಬೇಕಲ್ಲ. ಹಂಗ ನಂಚ್ಕೊಳ್ಳುವಂತ ಹಾಸ್ಯವನ್ನ ನಾನು ಪ್ರಸ್ತುತ ಮಾಡ್ತೀನಿ ಮುಂದಿನ ಸಂಚಿಕೆ ಒಳಗೆ. ನಂತರ ಯಥಾ ಪ್ರಕಾರ ನಾನು ಇದನ್ನ ಒಂದು ಆಧ್ಯಾತ್ಮಿಕ ಸಂಚಿಕೆಯನ್ನ ಮಾಡ್ತೀನಿ. ಗೆಳೆಯರಿ, ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.